ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಟುಡಿಯೋಗೆ ಹೋಗದೆ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲಿನಲ್ಲಿ ತೆಗೆದ ಫೋಟೋವನ್ನು ಎಐ ಅಥವಾ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿಕೊಂಡು ನೀವೇ ಸ್ವತಃ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದ ಸಾಫ್ಟ್ ಕಾಪಿಯನ್ನು ಸುಲಭವಾಗಿ ನಿಮ್ಮ ಮೊಬೈಲಿನಲ್ಲಿ ತಯಾರು ಮಾಡುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ನೀವೀ ರೀತಿ ತಯಾರಿಸಿದ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದ ಸಾಫ್ಟ್ ಕಾಪಿಯನ್ನು ಹತ್ತಿರದ ಯಾವುದಾದರೂ ಕಲರ್ ಪ್ರಿಂಟರ್ ಇರುವ ಬ್ರೌಸಿಂಗ್ ಸೆಂಟರ್ ಅಥವಾ ಸ್ಟುಡಿಯೋಗೆ ನೀಡಿದಲ್ಲಿ ಕನಿಷ್ಠ ಖರ್ಚಿನಿಂದ ನಿಮ್ಮ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ತಕ್ಷಣವೇ ಪ್ರಿಂಟ್ಔಟ್ ತೆಗೆದುಕೊಳ್ಳಬಹುದು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಯಾವುದೇ ಅಡಚಣೆ ಇಲ್ಲದ ಉತ್ತಮ ಬೆಳಕು ಇರುವ ಹಾಗೂ ತಿಳಿಯಾದ ಬಣ್ಣವಿರುವ ಗೋಡೆಯ ಮುಂದೆ ನಿಂತುಕೊಳ್ಳಿ. ನಿಮ್ಮ ಮುಖ ಸರಿಯಾಗಿ ಕಾಣುವ ರೀತಿಯಲ್ಲಿ ನಿಂತುಕೊಂಡು ಮೊಬೈಲ್ ಮುಖಾಂತರ ಒಂದು ಫೋಟೋ ತೆಗೆಯಿರಿ. ನಂತರ ನಿಮ್ಮ ಮೊಬೈಲಿನ ಗೂಗಲ್ ಪ್ಲೇಸ್ಟೋರ್ನಿಂದ ಚಾಟ್ ಜಿಪಿಟಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ. ಈಗ ಮುಂದೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತೆ ಮುಂದುವರೆಯಿರಿ. ಚಾಟ್ ಜಿಪಿಟಿಯನ್ನು ಓಪನ್ ಮಾಡಿ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಮುಖಾಂತರ ತೆಗೆದ ನಿಮ್ಮ ಫೋಟೋ ಇರುವ ಫೋಲ್ಡರ್ ಅನ್ನು ಆಯ್ಕೆ ಮಾಡಿ. ನಂತರ ನೀವು ತೆಗೆದ ಫೋಟೋವನ್ನು ಆಯ್ಕೆ ಮಾಡಿ. ಈಗ ನೀವು ಚಾಟ್ ಜಿಪಿಟಿಗೆ ನಿಮ್ಮ ಫೋಟೋವನ್ನು ಏನು ಮಾಡಬೇಕೆಂದು ತಿಳಿಸಬೇಕಾಗಿದೆ. ನಾನು ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತೆ ಚಾಟ್ ಜಿಪಿಟಿಗೆ ಆ ಫೋಟೋವನ್ನು ಏನು ಮಾಡಬೇಕೆಂದು ಹೇಳುವುದನ್ನು ಪ್ರಾಂಪ್ಟ್ ಎಂದು ಕರೆಯಲಾಗುತ್ತದೆ. ಪ್ರಾಂಪ್ಟ್ ಅನ್ನು ನಾನು ಈ ರೀತಿಯಾಗಿ ಟೈಪ್ ಮಾಡಿದ್ದೇನೆ. ದಯವಿಟ್ಟು ಇಲ್ಲಿ ನೀಡಲಾಗಿರುವ ಚಿತ್ರದಲ್ಲಿರುವ ವ್ಯಕ್ತಿಯ ಚಿತ್ರವನ್ನು 35 mm x 45 mm ಭಾರತದ ಪಾಸ್ಪೋರ್ಟ್ ಅಳತೆಯಲ್ಲಿ 4 x 6 ಇಂಚುಗಳ ಅಳತೆಯ ಫೋಟೋ ಕಾರ್ಡ್ ಮೇಲೆ 8 ಫೋಟೋಗಳ ಸಾಫ್ಟ್ ಕಾಪಿಯನ್ನು ಸಿದ್ಧಪಡಿಸಿಕೊಡಿ. ಫೋಟೋ ಬ್ಯಾಕ್ಗ್ರೌಂಡ್ ಬಣ್ಣ ಆಕಾಶದ ನೀಲಿ ಇರಲಿ. ವ್ಯಕ್ತಿಯ ಫೋಟೋ ಮುಖದ ಮೇಲೆ ಬೆಳಕು ಚೆನ್ನಾಗಿರುವಂತೆ ಹಾಗೂ ತೀಕ್ಷ್ಣವಾಗಿ ಇರಲಿ. ಈ ರೀತಿ ಟೈಪ್ ಮಾಡಿದ ನಂತರ ಬಲಭಾಗದ ಕೆಳಗಡೆ ಕಾರ್ನರಲ್ಲಿರುವ ಮೇಲು ಮುಖ ಮಾಡಿರುವ ಬಾಣ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ನೀವು ನೀಡಿರುವ ಪ್ರಾಂಪ್ಟ್ಗೆ ಅನುಗುಣವಾಗಿ 4 x 6 ಇಂಚುಗಳ ಅಳತೆಯ ಪೋಸ್ಟ್ ಕಾರ್ಡಿನ ಮೇಲೆ 8 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದ ಸಾಫ್ಟ್ ಕಾಪಿ ಸಿದ್ಧವಾಗಿ ಸ್ಕ್ರೀನ್ ಮೇಲೆ ಮೂಡುತ್ತದೆ. ನಂತರ ಬಲಭಾಗದ ಮೇಲ್ಗಡೆ ಕಾಣುವ ಡೌನ್ಲೋಡ್ ಚಿಹ್ನೆಯನ್ನು ಕ್ಲಿಕ್ ಮಾಡಿ ಸಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.